ಪೂರ್ಣಾಂಕಗಳು ಅಭ್ಯಾಸ 6.2. ಮೊದಲನೇ ಪ್ರಶ್ನೆ, ಸಂಖ್ಯಾ ರೇಖೆಯನ್ನು ಬಳಸಿ ಪೂರ್ಣಾಂಕವನ್ನು ಕಂಡುಹಿಡಿಯಬೇಕು. ಮೊದಲನೇ ಪ್ರಶ್ನೆ, 5ಕ್ಕಿಂತ 3ರಷ್ಟು ಹೆಚ್ಚು ಇರುವ ಅಂತ ಕೊಟ್ಟಿದ್ದಾರೆ. ಇದನ್ನು ಸಂಖ್ಯಾ ರೇಖೆಯಲ್ಲಿ ನಾವು ಪೂರ್ಣಾಂಕವನ್ನು ಕಂಡುಹಿಡಿಯಬೇಕು. ಇಲ್ಲಿ 5ಕ್ಕಿಂತ 3ರಷ್ಟು ಹೆಚ್ಚಿರುವ 5 ಎಲ್ಲಿದೆ ಅಂತ ಸಂಖ್ಯಾ ರೇಖೆಯಲ್ಲಿ ಹುಡುಕಬೇಕು. 5ರ ಮುಂದೆ ಏನು ಕೊಟ್ಟಿಲ್ಲ ಅಂದರೆ ಕೂಡಿಸು ಚಿಹ್ನೆ ಇದೆ ಅಂತ ಅರ್ಥ. ಏನಿಲ್ಲ ಅಂದರೆ ಕೂಡಿಸು ಚಿಹ್ನೆ ಇದೆ ಅಂತ ಅರ್ಥ. ಎಲ್ಲಿದೆ ಕೂಡಿಸು 5? ಇಲ್ಲಿದೆ. ಈ ಬಿಂದನ್ನು ಆಯ್ಕೆ ಮಾಡೋಣ. ಕೂಡಿಸು 5. 5ಕ್ಕಿಂತ 3ರಷ್ಟು ಹೆಚ್ಚು ಇರುವ. ಹೆಚ್ಚು ಇರುವ ಅಂದರೆ ಏನು? ಕೂಡುವಿಕೆ ಎಂದರ್ಥ. 3ರಷ್ಟು ಹೆಚ್ಚು ಇರುವ ಯಾವ ಸೈಡಿಗೆ ಹೋಗಬೇಕು? ಹೆಚ್ಚು ಯಾವ ಸೈಡ್ ಇದೆ? ಈ ಸೈಡ್ ಇದೆ. ಈ ಕಡೆ ಜಾಸ್ತಿ ಆಗ್ತಾ ಹೋಗ್ತಿದೆ. 3ರಷ್ಟು ಹೆಚ್ಚು ಇರುವ ಲೆಕ್ಕ ಹಾಕಿ. 1, 2, 3. 3ರಷ್ಟು ಹೆಚ್ಚು ಇರುವ ಏನು ಮಾಡ್ತೀರಾ? ಇಲ್ಲಿಗೆ 3ರಷ್ಟು ಹೆಚ್ಚಿರುವ. ಉತ್ತರ ಎಷ್ಟು? ಕೂಡಿಸು 8. ಕೂಡಿಸು 8. ನಂತರ ಇನ್ನೊಂದು ಪ್ರಶ್ನೆ, -5ಕ್ಕಿಂತ 5ರಷ್ಟು ಹೆಚ್ಚು ಇರುವ ಅಂತ ಕೊಟ್ಟಿದ್ದಾರೆ. -5 ಎಲ್ಲಿದೆ? ಇಲ್ಲಿದೆ. -5 ಇಲ್ಲಿದೆ. 5ರಷ್ಟು ಹೆಚ್ಚು ಇರುವ. 5ರಷ್ಟು ಹೆಚ್ಚು ಇರುವ ಅಂತ ಕೊಟ್ಟಿದ್ದಾರೆ. ಯಾವ ಕಡೆ ಹೋಗ್ತೀರಾ? ಕೂಡಿಸು ಚಿಹ್ನೆ ಯಾವ ಕಡೆ ಇದೆ? ಈ ಕಡೆ ಇದೆಯಲ್ಲ, ಆದ ಕಾರಣ ಈ ಕಡೆ. 5ರಷ್ಟು ಹೆಚ್ಚು ಇರುವ ಅಂತ ಕೇಳಿದ್ದು. ಕಡಿಮೆ ಇರುವ ಅಂತ ಕೊಟ್ಟಿದ್ರೆ ಈ ಸೈಡ್ ಬರಬೇಕಿತ್ತು. ಈ ಕಡೆ ಕಡಿಮೆ ಇರುವುದು, ಈ ಕಡೆ ಜಾಸ್ತಿ ಇದೆ. ಆದ ಕಾರಣ 5ರಷ್ಟು ಹೆಚ್ಚು ಇರುವ ಲೆಕ್ಕ ಹಾಕಿಲಿಂದ 1, 2, 3, 4, 5. ಎಲ್ಲಿಗೆ ಬಂದಿದೆ? ಇಲ್ಲಿಗೆ 5. ಏನಿದೆ? 0. ಉತ್ತರ ಎಷ್ಟು? 0. ಮುಂದಿನ ಲೆಕ್ಕ, 2ಕ್ಕಿಂತ 6ರಷ್ಟು ಕಡಿಮೆ ಇರುವ. 2ಕ್ಕಿಂತ 6ರಷ್ಟು ಕಡಿಮೆ ಇರುವ. ಇಲ್ಲಿ ಏನಿಲ್ಲ ಅಂದರೆ +2 ಅಂತಲೇ ಅರ್ಥ. 2 ಎಲ್ಲಿದೆ? +2 ಇಲ್ಲಿದೆ. ಕೂಡಿಸು 2 ಇಲ್ಲಿದೆ. 6ರಷ್ಟು ಕಡಿಮೆ ಇರುವ ಅಂತ ಕೇಳ್ತಿದ್ದಾರೆ. ಕಡಿಮೆ ಯಾವ ಕಡೆ ಹೋಗ್ತದೆ? ಈ ಕಡೆ. ಈ ಕಡೆ ಋಣ ಸಂಖ್ಯೆಗಳಿದೆಯಲ್ಲ, ಕಡಿಮೆ ಈ ಕಡೆ. ಆಗ ಲೆಕ್ಕ ಹಾಕಿ. 6ರಷ್ಟು ಕಡಿಮೆ ಇರುವ. 1, 2, 3, 4, 5, 6. ಇಲ್ಲಿ 6. ಉತ್ತರ ಎಷ್ಟು? -4. ಮುಂದಿನ ಲೆಕ್ಕ, -2ಕ್ಕಿಂತ 3ರಷ್ಟು ಕಡಿಮೆ ಇರುವ ಅಂತ ಕೊಟ್ಟಿದ್ದಾರೆ. -2 ಎಲ್ಲಿದೆ? ಇಲ್ಲಿದೆ. 3ರಷ್ಟು ಕಡಿಮೆ ಇರುವ. ಯಾವ ಕಡೆ ಹೋಗ್ತೀರಾ? 3ರಷ್ಟು ಕಡಿಮೆ ಇರುವ ಅಂತ ಇದೆಯಲ್ಲ, ಕಡಿಮೆ ಇರುವ. ಕಡಿಮೆ ಯಾವ ಕಡೆ? ಈ ಕಡೆ. ಋಣ ಸಂಖ್ಯೆಗಳು ಈ ಕಡೆ. ಜಾಸ್ತಿ ಅಂತ ಕೊಟ್ಟಿದ್ರೆ, ಹೆಚ್ಚು ಅಂತ ಕೊಟ್ಟಿದ್ರೆ ಈ ಕಡೆ. ಪ್ಲಸ್ ಈ ಕಡೆ ಇದೆ. ಕಡಿಮೆ ಇರುವ ಅಂತ ಕೊಟ್ಟಿದ್ದೆವು. ಕಡಿಮೆ ಇರುವ ಕಡೆಯಿಂದ ಈ ಕಡೆ ಹೋಗ್ತಾ ಬರಬೇಕು. 3ರಷ್ಟು ಕಡಿಮೆ ಇರುವ. 1, 2, 3. ಎಷ್ಟು ಉತ್ತರ? -5. -5. ಮುಂದಿನ ಪ್ರಶ್ನೆ, ಸಂಖ್ಯಾ ರೇಖೆ ಮೇಲೆ ಈ ಪೂರ್ಣಾಂಕಗಳನ್ನು ಕೂಡಿರಿ. ಮೊದಲ ಲೆಕ್ಕ, 9 ಕೂಡಿಸು -6. 9 ಎಲ್ಲಿದೆ? ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಅರ್ಥ. ಪ್ಲಸ್ ಇದೆ ಅಂತ ಅರ್ಥ. +9 ಎಲ್ಲಿದೆ? ಇಲ್ಲಿದೆ. -6 ಯಾವ ಕಡೆ ಹೋಗಬೇಕು? ಮೈನಸ್ ಅಂತ ಚಿಹ್ನೆ ಇದ್ದರೆ ಈ ಕಡೆ ಕಡಿಮೆ ಆಗ್ತಾ ಹೋಗುದಲ್ಲ, ಆದ ಕಾರಣ ಈ ಕಡೆ ಲೆಕ್ಕ ಹಾಕಬೇಕು. 1, 2, 3, 4, 5, 6. ಈ ಕಡೆ -6. ಉತ್ತರ ಎಷ್ಟು? +3. ಉತ್ತರ +3. ಮುಂದಿನ ಲೆಕ್ಕ, 5 + -11. -11 ಇದೆ. ಈಗ +5 ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಅರ್ಥ. +5 ಎಲ್ಲಿದೆ? ಇಲ್ಲಿದೆ. ಏನು ಕೊಟ್ಟಿದ್ದಾರೆ? -11. ಯಾವ ಸೈಡಿಗೆ ಹೋಗಬೇಕು? ಈ ಕಡೆ ಕಡಿಮೆ ಆಗ್ತಾ ಹೋಗ್ತಿದೆಯಲ್ಲ, ಈ ಕಡೆ ಸೈಡ್ ಹೋಗಬೇಕು. 1, 2, 3, 4, 5, 6, 7, 8, 9, 10, 11. ಇಲ್ಲಿಗೆ
11. ಎಷ್ಟು ಉತ್ತರ? -6. -6. ಮುಂದಿನ ಲೆಕ್ಕ -1 ಕೂಡಿಸು -7. -1 ಎಲ್ಲಿದೆ? ಇಲ್ಲಿದೆ. -7 ಯಾವ ಸೈಡಿಗೆ ಹೋಗಬೇಕು? ಈ ಕಡೆ ಕಡಿಮೆ, ಋಣ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದೆಯಲ್ಲ, ಇಲ್ಲಿಂದ ಲೆಕ್ಕ ಹಾಕಬೇಕು. 1 2 3 4 5 6 7. ಉತ್ತರ ಎಷ್ಟು? -8. -8. ಮುಂದಿನ ಲೆಕ್ಕ -5 ಕೂಡಿಸು 10. -5 ಎಲ್ಲಿದೆ? ಇಲ್ಲಿದೆ. 10 ಇಲ್ಲೇನಿದೆ? ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತೇಳಿ ಅರ್ಥ. 10 ಯಾವ ಕಡೆ ಲೆಕ್ಕ ಹಾಕ್ತೀರಾ? ಈಚೆ ಸೈಡ್ ಲೆಕ್ಕ ಹಾಕ್ತಾ ಹೋಗಬೇಕು, ಯಾಕಂದರೆ ಹೆಚ್ಚು ಆಗ್ತಾ ಹೋಗೋದು, ಈ ಕಡೆ ಹೆಚ್ಚಾಗ್ತಾ ಹೋಗೋದು. 1 2 3 4 5 6 7 8 9 10. ಎಲ್ಲಿಗೆ ನಿಂತಿದೆ? 10. ಎಷ್ಟು ಉತ್ತರ? 5 + 5. ಮುಂದಿನ ಲೆಕ್ಕ -1 ಕೂಡಿಸು -2 ಕೂಡಿಸು -3. -1 ಎಲ್ಲಿದೆ? ಇಲ್ಲಿದೆ. -2 ಯಾವ ಕಡೆ ಹೋಗಬೇಕು? ಋಣ ಸಂಖ್ಯೆ. 1 2 ಇಲ್ಲಿಗೆ -2. ನಂತರ -3 ಯಾವ ಕಡೆ ಹೋಗ್ತೀರಾ? ಈ ಕಡೆ. 1 2 3 -3. ಎಷ್ಟು ಉತ್ತರ? -6. ಉತ್ತರ -6. ನಂತರ ಮುಂದಿನ ಪ್ರಶ್ನೆ -2 ಕೂಡಿಸು 8 ಕೂಡಿಸು -4. -2 ಎಲ್ಲಿದೆ? ಇಲ್ಲಿದೆ. ಇಲ್ಲೇನಿದೆ? 8 + 8 ಎಲ್ಲಿಗೆ? ಯಾವ ಕಡೆ ಹೋಗಬೇಕು? ಈ ಕಡೆ. ಜಾಸ್ತಿ ಇರೋದು ಈ ಕಡೆ, ಪ್ಲಸ್ ಈ ಕಡೆ ಇದೆಯಲ್ಲ. 1 2 3 4 5 6 7 8 ಇಲ್ಲಿಗೆ 8 ಬರುತ್ತೆ, ಪ್ಲಸ್ ಇಲ್ಲಿಗೆ 8. ನಂತರ ಏನು ಹೇಳಿದರೆ? -4 ಇಲ್ಲಿಗೆ 8 ನಿಂತಿದೆಯಲ್ಲ, -4 ಹೇಳಿದ್ದಾರೆ. ಮೈನಸ್ ಯಾವ ಕಡೆ ಇದೆ? ಈ ಕಡೆ ಇದೆ. ಇಲ್ಲಿಂದ ಲೆಕ್ಕ ಹಾಕಿ. 1 2 3 4 -4. ಎಷ್ಟು ಉತ್ತರ? +2. ಮುಂದಿನ ಪ್ರಶ್ನೆ ಸಂಖ್ಯಾ ರೇಖೆ ಬಳಸದೆ ಮೊತ್ತ ಕಂಡುಹಿಡಿಯಿರಿ. 11 + -7. ಒಂದು ಪ್ಲಸ್ ಮತ್ತು ಇನ್ನೊಂದು ಮೈನಸ್ ಇದ್ದಾಗ ಏನು ಮಾಡಬೇಕು? ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಏನು? ಇಲ್ಲಿ ಏನಿದೆ? ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? 7 ಮತ್ತು 11ರ ದೊಡ್ಡ ಸಂಖ್ಯೆ ಯಾವುದು? 11. 11ರ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಹಾಕೊಳ್ಳಿ. ನಂತರ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಬೇಕು. ಸಂಖ್ಯೆಗಳ ನಡುವಿನ ವ್ಯತ್ಯಾಸ 11ರಿಂದ 7 ಕಳೆಯಿರಿ. 11ರಿಂದ 7 ಕಳೆದಾಗ ಎಷ್ಟು? 4. ನಂತರ ಮುಂದಿನ ಪ್ರಶ್ನೆ -13 ಕೂಡಿಸು +18. ಏನು? ಮೊದಲಿಗೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ. ಪ್ಲಸ್ ಯಾವುದು? 18 ದೊಡ್ಡ ಸಂಖ್ಯೆ, 13 ಚಿಕ್ಕ ಸಂಖ್ಯೆ. ಇದರಲ್ಲಿ 18ರ ಸಂಖ್ಯೆ ಚಿಹ್ನೆ ಏನು? ಪ್ಲಸ್. ನಂತರ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ. 18ರಿಂದ 13 ಕಳೆದಾಗ ಎಷ್ಟು? 5. ಮುಂದಿನ ಪ್ರಶ್ನೆ -10 ಕೂಡಿಸು +19 ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು? 19ರದು. ಅದು ಯಾವ ಚಿಹ್ನೆ ಇದೆ? ಕೂಡಿಸು ಚಿಹ್ನೆ ಇದೆ. 19ರಿಂದ 10 ಕಳೆದಾಗ ಎಷ್ಟು? ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಎಷ್ಟು? 9. ಮುಂದಿನ ಲೆಕ್ಕ -250 ಕೂಡಿಸು 150.
ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? 250 ದೊಡ್ಡ ಸಂಖ್ಯೆ, ಆದ ಕಾರಣ ಮೈನಸ್ ಹಾಕ್ಕೊಳ್ಳಿ. 250 150 ಕಳೆದಾಗ ಎಷ್ಟು? 100 ಮೈನಸ್ 100. ಇದನ್ನು ನೆನಪಿಟ್ಕೊಳ್ಳಿ. ಪ್ಲಸ್ ಮತ್ತು ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ ಮೊದಲಿಗೆ, ನಂತರ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದರೆ ಕಳೆಯಬೇಕು. ಮುಂದಿನ ಲೆಕ್ಕ ಮೈನಸ್ 380 ಕೂಡಿಸು ಮೈನಸ್ 270. ಮೈನಸ್ ಇದ್ದಾಗ ಮೈನಸ್ ಆಗುತ್ತೆ, ನಂತರ ಸಂಖ್ಯೆಗಳನ್ನು ಕೂಡಿಸಬೇಕು. ಸಂಖ್ಯೆಗಳನ್ನು ಕೂಡಿಸಿ. ಮೈನಸ್ ಇದ್ದಾಗೇನು? ಮೈನಸ್ ಸಂಖ್ಯೆಗಳನ್ನು ಕೂಡಿಸಬೇಕು. ಅಂದರೆ 370 ಕೂಡಿಸು 270 ಮಾಡಬೇಕು. 0 8 7 15 5 ಬರ್ಕೊಂಡ್ರೆ 1 ಕ್ಯಾರಿ 6. ಉತ್ತರ ಎಷ್ಟು? ಮೈನಸ್ 650. ಮುಂದಿನ ಲೆಕ್ಕ ಮೈನಸ್ ಇದ್ದಾಗೇನು? ಮೈನಸ್ ಬರ್ಕೊಳ್ಳಿ, ನಂತರ ಸಂಖ್ಯೆಗಳನ್ನು ಕೂಡಿಸಿ. 217 ಕೂಡಿಸು 100 ಎಷ್ಟಾಗ್ತದೆ? 317. ಮೈನಸ್ 317. ನಂತರ ಮುಂದಿನ ಪ್ರಶ್ನೆ, ಮೊತ್ತ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 137 ಮತ್ತು ಮೈನಸ್ 354. ಇದನ್ನು ಬರ್ಕೊಳ್ಳಿ. ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ 137 ಕೂಡಿಸು ಮೈನಸ್ 354. ಏನು ಹೇಳಿದ್ದೇನೆ? ಒಂದು ಚಿಹ್ನೆ ಪ್ಲಸ್, ಇನ್ನೊಂದು ಚಿಹ್ನೆ ಮೈನಸ್ ಇದ್ದಾಗ ಏನು ಮಾಡ್ತೀರಾ? ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಮೈನಸ್. ನಂತರ ಏನು ಮಾಡ್ತೀರಾ? ಸಂಖ್ಯೆಗಳ ವ್ಯತ್ಯಾಸವನ್ನು ಕಳೆಯಿರಿ. 354ರಿಂದ 137 ಕಳೆದಾಗ ಎಷ್ಟು? 217. ಮುಂದಿನ ಲೆಕ್ಕ ಮೈನಸ್ 52 ಮತ್ತು 52. ಇದು ಮಾಡ್ಕೊಳ್ಳಿ. ಮೈನಸ್ 52 ಕೂಡಿಸು, ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ 52. ಪ್ಲಸ್ 52ರಿಂದ ಮೈನಸ್ 52 ಕಳೆದಾಗ ಏನಾಗ್ತದೆ? 0. ಮೈನಸ್ 312 39 ಮತ್ತು 192 ಇದೆ. ಇದನ್ನು ಬರ್ಕೊಳ್ಳಿ. ಮೈನಸ್ 312 ಕೂಡಿಸು 39 ಕೂಡಿಸು 192. ಮೈನಸ್ 312 ಇಲ್ಲೇನಿದೆ? ಕೂಡಿಸು 39. ಏನಾಗ್ತದೆ? ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಕೊಳ್ಳಿ. ಮೈನಸ್, ನಂತರ ಸಂಖ್ಯೆಗಳ ವ್ಯತ್ಯಾಸಗಳು ನೋಡಿ. 312ರಿಂದ 39 ಕಳೆದಾಗ ಎಷ್ಟು? 39. 2ರಿಂದ 9 ಕಳೀಲಿಕ್ಕಾಗಲಿ, ಈಚಿನ ತಗೊಳ್ಳಿ ತೊಗೊಳ್ಳಿ. 12ರಿಂದ 9 ಕಳೆದಾಗ ಎಷ್ಟು? 3. ಇಲ್ಲಿ ಏನು ಉಳಿದಿದೆ? ಈಚೆ ಕೊಟ್ಟಿದ್ದೇವೆ, 0 ಇದೆ. 0ರಿಂದ 3 ಕಳೀಲಿಕ್ಕಾಗಲಿ, ಈಚೆ ಒಂದು ಸಂಖ್ಯೆ ತಗೊಳ್ಳಿ. 10ರಿಂದ 3 ಕಳೆದಾಗ 7, ಇಲ್ಲಿ 2. 273 ಮೈನಸ್ 273 ಕೂಡಿಸು 192. ಒಂದು ಮೈನಸ್ ಇದ್ದಾಗ, ಇನ್ನೊಂದು ಪ್ಲಸ್ ಇದ್ದಾಗ, ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ಇದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? 273. ಮೈನಸ್ 273 ಕೂಡಿಸು 192. 273ರಿಂದ 192 ಕಳೆದಾಗ ಎಷ್ಟು ಉತ್ತರ? 81. ಮುಂದಿನ ಲೆಕ್ಕ ಮೈನಸ್ 50 ಮೈನಸ್ 200 ಮತ್ತು 300. ಮೈನಸ್ 50 ಕೂಡಿಸು ಮೈನಸ್ 200 ಕೂಡಿಸು 300. ಈ ಕಡೆ ಏನಿದೆ? ಮೈನಸ್ ಮತ್ತು ಮೈನಸ್ ಇದ್ದಾಗ ಏನಾಗ್ತದೆ? ಮೈನಸ್ ಮತ್ತು ಮೈನಸ್ ಇದ್ದಾಗ ಮೈನಸ್, ನಂತರ ಸಂಖ್ಯೆಗಳನ್ನು ಕೂಡಿಸಿ. 50 ಮತ್ತು 200 ಎಷ್ಟಾಗ್ತದೆ? 250 ಕೂಡಿಸು 300. ಒಂದು ಸಂಖ್ಯೆ ಚಿಹ್ನೆ ಮೈನಸ್, ಇನ್ನೊಂದು ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ. ದೊಡ್ಡ ಸಂಖ್ಯೆ ಯಾವುದು? 300. ಅದರ ಚಿಹ್ನೆ ಕೂಡಿಸು ಚಿಹ್ನೆ ಇದೆ. ನಂತರ ಸಂಖ್ಯೆಗಳ ವ್ಯತ್ಯಾಸವನ್ನು ನಂತರ ಕಳೆಯಿರಿ. 300ರಿಂದ 200 ಕಳೆದಾಗ ಎಷ್ಟಾಯಿತು? 50. ಉತ್ತರ ಎಷ್ಟು? 50.
ಮುಂದಿನ ಲೆಕ್ಕ ಮೊತ್ತ ಕಂಡುಹಿಡಿಯಿರಿ. -7 ಕೂಡಿಸು -9 ಕೂಡಿಸು 4 ಕೂಡಿಸು 16. -7 ಮತ್ತು -9 ಎಷ್ಟಾಗ್ತದೆ? ಮೈನಸ್ ಮತ್ತು ಮೈನಸ್ ಇದ್ದಾಗ ಮೈನಸ್ ಚಿಹ್ನೆ ಹಾಕೊಳ್ಳಿ. ನಂತರ ಸಂಖ್ಯೆಗಳನ್ನು ಕೂಡಿಸಿ. 9 ಕೂಡಿಸು 7 ಎಷ್ಟು? 16 ಕೂಡಿಸು 4 ಕೂಡಿಸು 16. -16 ಕೂಡಿಸು 16 ಏನಾಗ್ತದೆ? 0. 16ರಿಂದ 16 ಕಳೆದಾಗೇನು? 0. ಉತ್ತರ ಎಷ್ಟು? 4. ಏನು? ಉತ್ತರ 4. -16 ಕೂಡಿಸು 16 ಏನು? 0. ನಂತರ ಮುಂದಿನ ಪ್ರಶ್ನೆ 37 ಕೂಡಿಸು -2 ಕೂಡಿಸು -65 ಕೂಡಿಸು -8. ಒಂದು ಸಂಖ್ಯೆ ಚಿಹ್ನೆ ಕೂಡಿಸಿದ್ದು ಇನ್ನೊಂದು ಸಂಖ್ಯೆ ಚಿಹ್ನೆ ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ. ದೊಡ್ಡ ಸಂಖ್ಯೆಯ ಚಿಹ್ನೆ ಏನು? 37ರದು ದೊಡ್ಡ ಸಂಖ್ಯೆ ಚಿಹ್ನೆ ಏನು? ಪ್ಲಸ್ ಅಂತ ಬರ್ಕೊಳ್ಳಿ. 37ರಿಂದ 2 ಕಳೆದಾಗ ಎಷ್ಟು? 35 ಕೂಡಿಸು -65 ಪ್ಲಸ್ -8. ಇಲ್ಲೇನೀಗ ಮಾಡಿ 35ರಿಂದ -65. ಒಂದು ಸಂಖ್ಯೆ ಚಿಹ್ನೆ ಕೂಡಿಸು ಇದೆ, ಇನ್ನೊಂದು ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? 65ರದ್ದು. ನಂತರ ಸಂಖ್ಯೆಗಳ ವ್ಯತ್ಯಾಸ ಕಂಡುಹಿಡಿಯಿರಿ. 65ರಿಂದ 35 ಕಳೆದಾಗ ಎಷ್ಟು? 30 ಕೂಡಿಸು ಇಲ್ಲಿ ಏನಿದೆ? -8. ಮೈನಸ್ ಮೈನಸ್ ಇದ್ದಾಗ ಮೈನಸ್ ಸಂಖ್ಯೆಗಳನ್ನು ಕೂಡಿಸಿ. 30 ಕೂಡಿಸು 8 ಎಷ್ಟು? 38.